ನಮಸ್ಕಾರ ಅನ್ಕೊಂಡಿದ್ದೀವ ಎಲ್ರಿಗೂ. ನಾವಿವತ್ತು ಚಿಕ್ಕಮಂಗ್ಳೂರು ರೈಡ್ಗೆ ಹೋಗ್ತಾ ಇದ್ದೀವಿ. ಮೇಗೂರಿಗೆ 3 ಬ್ಲೂ ಝಡ್ಡು, ಅದಾದಮೇಲೆ ಒಂದು 4 135 ಇದೆ, 9 ಬೈಕು, 1 ಕಾರು. ನಮ್ಮಲ್ಲಿ ಏನಪ್ಪ ಮಸಾಲ ಅಂದರೆ ಒಂದು ಕಾರ್ ಬರ್ತಾ ಇರೋದ್ರಿಂದ ಲಗೇಜ್ ಎಲ್ಲ ಹಾಕ್ಬಿಟ್ಟಿದ್ದೀವಿ. ಫುಲ್ ಫ್ರೀಡಮ್, ಫುಲ್ ಚೇಂಬರ್ ಎಲ್ಲ ಓಕೆ. ನನ್ನ ಗಾಡಿ ಕೀ ಕಾಣಿಸ್ತಾ ಇಲ್ವಲ್ಲ. ಬಂದ್ಬಿಡ್ತು ಇನ್ನೊಂದು ಝಡ್ಡು. ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ವಿ. ಅಬ್ಬಾಬಾಬಾ 4 ಬ್ಲೂ ಝಡ್ಡು. ಸ್ಮೋಕಿ ನಮ್ಮವ್ವ ಕಾಪಾಡವ, ಬೆಂಕಿ ಅವರವ್ವ ಕಾಪಾಡವ, ಡಿಸ್ಕ್ಯ ಎಲ್ಲ ಬ್ರಾಪ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಆಗಲೇ. ಬನ್ನಿ ಸ್ಲೋ ಆಗಿ ಮೂವೋಣ. ಓ ಅಣ್ಣ ನಮಸ್ಕಾರ. ಈ ರೈಡಲ್ಲಿ ಮೈನ್ ಫೋಕಸ್ ಬಂದು ರೀಬೋರ್ ಆಗಿರೋದ್ರಿಂದ ಚೆನ್ನಾಗಿ ರನ್ನಿಂಗ್ ಮಾಡ್ಕೊಂಬಿಡೋಣ, ಅಂದರೆ ಇಂಜಿನ್ ಸೀಟಿಂಗ್ ಮಾಡ್ಕೊಂಬಿಡೋಣ ಅಂತ. ಆಲ್ಮೋಸ್ಟ್ ಒಂದು 900 ಚಿಲ್ಲರೆ ಓಡಿದೆ. 1,500 ಅಂತೂ ದಾಟ್ಬಿಡುತ್ತೆ ಬರೋಷ್ಟರಲ್ಲಿ. ಹಾಂ, ನಾನು ನಮ್ಮ ಹೊಸ ಗ್ಯಾಂಗ್ ಜೊತೆ ಹೋಗ್ತಾ ಇದ್ದೀನಿ. ಆಬ್ವಿಯಸ್ಲಿ ನಮ್ಮ ಶ್ರೀವಾತ್ಸ 843 ಅವರ ಜೊತೆಲೇ ಇದ್ದಾರೆ. ಅದು ಬಿಟ್ಟು ಎಲ್ಲ ಹೊಸ ಮುಖಗಳು ನಮ್ಮ ಪೇಜಲ್ಲಿ ನೀವು ಇವತ್ತು ನೋಡ್ತೀರಾ. ಬನ್ನಿ, ಯಾರು ಏನು ಎತ್ತ ಎಲ್ಲ ತಿಳಿಸ್ಕೊಡ್ತೀನಿ. ಎಲ್ಬೋರ್ಡ್ ಅಂತ ಹಾಕೊಂಡವನೇ ಅಂದ್ರು ಹಂಗೆ ಎಳಿತಾವನೆ. ಬೆಳಿಗ್ಗೆನೆ 2-3 ವಾರ್ನಿಂಗ್ ಸಿಗ್ತೈತಲ್ಲಪ್ಪ. ಇಲ್ಲೇನೆ ಆರಾಮಾಗಿ ಹೋಗುವ, ಆರಾಮಾಗೇ ಹೋಗ್ತಾ ಇದ್ದೀವಿ. ಆದರೂ ವಾರ್ನಿಂಗ್ಗಳು ಈ ಎಕ್ಸ್ಟ್ರೀಮ್ ಲೆಫ್ಟಲ್ಲಂತೂ ಇರಲೇಬಾರ್ದು. ಸೂಪರ್. ಇನ್ನೊಂದು ಚೂರು ಹೀಟ್ ಆಗ್ಬಿಟ್ರಂತೂ ಮಸ್ತಾಗಿರುತ್ತೆ. ಓವರ್ ಹೀಟ್ ಆದರೆ ಸೀದಾಗ್ಬಿಡುತ್ತೆ, ಬೇಡ. ಬಟ್ ಇವಾಗ ಚಳಿ ಇದೆಯಲ್ಲ, ಬೆಳಿಗ್ಗೆನೆ ಆರಾಮಾಗಿ ಕವರ್ ಮಾಡ್ಕೊಂಬಿಡ್ಬೋದು ಆದಷ್ಟು. ಏನು ಗುರು, ಫಾಗು ಚಳಿ ಕಮ್ಮಿನೇ ಇದೆ, ಬಟ್ ಹೆವಿ ಫಾಗ್ ಇದೆ. ಇನ್ನು ನಾವು ಸಿಟಿ ಬಿಡ್ತಾ ಚೆನ್ನಾಗಾಗುತ್ತೆ. ಇಂಜಿನ್ಗಳು ಇನ್ನೂ ವಾರ್ಮ್ ಅಪ್ ಆಗ್ತಾ ಇರೋದ್ರಿಂದ ಸ್ವಲ್ಪ ಕರ್ಕಶ ಶಬ್ದ ಇದೆ. ಆಮೇಲೆ ನೋಡಿ ಹೆಂಗ್ ಓಪನ್ ಆಗ್ತವೆ ಅಂತ. ಅರ್ಲಿ ಮಾರ್ನಿಂಗ್ಗೆ ಏನು ಟ್ರಾಫಿಕ್ ಐತೆ ಗುರು ಇಲ್ಲಿ. ಈ ಟ್ರಾಫಿಕ್ ಜಂಜಾಟನೆಲ್ಲ ಬಿಟ್ಟು ಸ್ವಲ್ಪ ಆಚೆ ಸುತ್ತಾಡ್ಕೊಂಬರೋಣ ಅಂತ ಬಂದರೆ ಇಲ್ಲೇ ಟ್ರಾಫಿಕ್ ಅಲ್ಲ ಗುರು. ಯಾರ್ರೀ ಕುಣಿಗಲ್? ಆಸ್ನಾ ಸೆಕ್ಸಿ ಕ್ರಿಸ್ಪಿ ಆಗಿದೆ ಸೌಂಡು. ಟೋಲ್ ಹತ್ರ ಒಂದು ಸಣ್ಣ ಬ್ರೇಕ್ ಹಾಕ್ಬೋದು. ನೋಡೋಣ ಬನ್ನಿ. RX ಅಲ್ಲಿ ಸೌಂಡು ಅಂದರೆ ಚೇಂಬರ್ದೇ ಗುರು ನನಗೆ ಇದುವರೆಗೂ ಇಷ್ಟ ಆಗಿರೋದು. ನಮ್ಮ ಚೇಂಬರ್ ಬೇರೆ ಸಖತ್ತಾಗಿದೆ, ಅದು ಬೇರೆ ಪ್ರಶ್ನೆ. ಸ್ಮೂದು ಚಳಿ ಎರಡು ಮರ್ಗುಟ್ಟಾವೆ ಆ್ಯಸ್ ಯೂಶಲ್. 2 RXಗಳು ಪಕ್ಕ ಹೋಗ್ತಾ ಇದ್ರೆ ಹಿಂಗೆ ಮರ್ಗುಟ್ಟದು. ಸಣ್ಣ ಚಮಕ್ಕು. ವಾಟ್ ಅ ಬ್ಯೂಟಿಫುಲ್ ಮಾರ್ನಿಂಗ್ ನಮ್ಮ ಸ್ಮೋಕಿ ಜೊತೆ. ಸರಿ ನೋಡಿದ್ರು ಪದೇ ಲವ್ ಆಗ್ತಾನೆ ಇರುತ್ತೆ ಗುರು. ಫಸ್ಟ್ ಪೆಟ್ರೋಲ್ಗೆ ಸ್ಟಾಪ್ ಹಾಕಿದ್ದೀವಿ. ಸ್ಟಾಪ್ ಮೇಲೆ ಸ್ಟಾಪ್ ಆಗ್ತಾ ಇದೆ, ಏನು ತೊಂದರೆ ಇಲ್ಲ. ಸ್ಮೋಕಿ ಮಾತ್ರ ಸೇಕ್ಸಿ ಗುರು. ಎಲ್ಲ ಒಂದೊಂದು ಕೆಲಸದಲ್ಲಿ ಬ್ಯುಸಿ ಆಗವ್ರೆ. ಏನೋ ಇವರಿಬ್ರು ಇಕ್ಕೊಂಡವ್ರೆ ಅಂತ ಏನಾಗಿಲ್ಲ. ಮುಂದಕ್ಕೆ ಹಾಕೊಳ್ರಣ, ಟೀಗಿ ಕುಡ್ಕೊಂಡು ಮಾತಾಡ್ರಿ. ಯಾಕೆ ಇಲ್ಲಿ ಹಿಂಸೆ ಕೊಡ್ತೀರ ನಮಗೆಲ್ಲ? ಪಾಪ ಅವ್ರ ಕಷ್ಟ ಅವ್ರಿಗಾಗಿರುತ್ತೆ. ಅಯ್ಯೋ ಟಚ್ ಆಗ್ಬಿಟ್ಟೈತೆ ಅಂತ ಅವ್ರ ಹೆಂಗಸರು ಇವ್ರು ಹೆಂಗಸರು ಇಬ್ಬರು ಜಗಳಕ್ಕೆ ಬಿದ್ದುಬಿಟ್ರಂತೂ ಆಹಾ ಸ್ವರ್ಗ ಸುಖ ನಮಗೆ. ಶೇಕ್ಸ್ ಬಾಂಡ್ ಅವರು ಜೇಮ್ಸ್ ಬಾಂಡ್ ಥರ ಹೋಗ್ತಾವ್ರೆ. ಯಾರು 4 ಇಂಡಿಕೇಟರ್ ಹಾಕಿದ್ರು ನಮ್ಮವರೇ ಅನ್ಸುತ್ತೆ ಗುರು. ಅವಾಗಿತ್ತು ಒಂದು ಕಾಲ ಯಾರು ಗಾಡಿಯಲ್ಲಿ ನಿಲ್ಸಿದ್ರೆ ನಮ್ಮವರೇ ಅನ್ನೋ ಥರ. ಇವಾಗ ಉದುದಕ್ಕೂ ನಿಲ್ಸ್ಕೊಂಡು ಹೋಯ್ತಾವ್ರೆ ಬೈಕರ್ಗಳು. ಹೆವಿ ಆಗ್ಬಿಟ್ಟಿದ್ದಾರೆ. ಒಳ್ಳೆ ಸಂಗತಿ. ಹೆಣ್ಣೂರು ರಾವಳಿ ನೋಡಪ್ಪ. ಬೆಂಗಳೂರಲ್ಲಿರೋ ಟ್ರಾಫಿಕ್ ಎಲ್ಲ ಇವತ್ತು ಹೈವೇಲೇ ಇದೆ. ಯಾವನ ಇಲ್ಲಿ ಬಂದಲ್ಲ. ಹೌದಾ ಸ್ಮೋಕಿಂಗ್ 843 ರಾವಳಿ ನೋಡ್ರಪ್ಪ.
ಚಿಕ್ಕ ಹುಡುಗ ಫುಲ್ ಸ್ಮೈಲ್ ಕೊಡ್ತಾವನು. ಶ್ರೀ ಮಾತಾ ಕಲ್ಯಾಣ ಮಂಟಪದಲ್ಲಿ ನಮ್ಮ ಕ್ಲೋಸ್ ಫ್ರೆಂಡ್ ಅವರು ಮದುವೆ ಆಗ್ತಾವ್ರೆ. ಅದಕ್ಕೆ ಟಿಫನ್ ಹಾಕಿಸ್ತಾವ್ರೆ. ಬನ್ನಿ ಇವ್ರು ಟಿಫನ್ ಮಾಡ್ಕೊಂಬಿಡೋಣ. ಹೋಟೆಲ್ ಮಯೂರ ತೋರ್ಸೋದು ಬೇಡ, ಕಲ್ಯಾಣ ಮಂಟಪಕ್ಕೆ ಹೋಗ್ಬಿಡೋಣ. ಸೌಂಡ್ ಚೆನ್ನಾಗಿ ಬಂತು ಅಂದೆ ಅಲ್ಲಿ. ಹಾಂ, ಟೋಲ್ ಆದಮೇಲೆ ಪಾಸ್ ಮಾಡಿದ್ರಲ್ಲ, ಅಲ್ಲೆಲ್ಲ ನೋಡ್ತಾ ಇದ್ರು. ನನಗೆ ಮನ್ಸು ಎಳಿತಾ ಐತೆ ಎಳೆದು ಬಿಡೋಣ ಅಂತ, ಬಟ್ ಗಾಡಿ ಎಳೆಯೋಂಗಿಲ್ಲ. ಇಷ್ಟೊಂದು ಇರಲಿಲ್ಲ ಬ್ರೋ ರೈನ್ಬೋ. ಇಷ್ಟಿತ್ತ? ಇಲ್ಲ ತಾನೇ. ಇಲ್ಲಿ ಸ್ವಲ್ಪ ಜಾಸ್ತಿ ಆದಂಗಿದೆ. ಹೋಗೋಷ್ಟರಲ್ಲಿ ಅದೇ ಒಂದು ಹೊಸ ಕಲರ್ ಆಗ್ಬಿಡ್ಬೇಕು. ಹಾಂ, ಇನ್ನೊಂದು ಸೆಟ್ ಬಂತು. ನೀಲಿ ನೀಲಿ ನೀಲಿ. ಬ್ರೇಕ್ಫಾಸ್ಟ್ ಶುರು ಆಗಿದೆ. ಇಡ್ಲಿ ವಡಾ, ಇದು ಪೂರಿ, ಇದು ರೈಸ್ ಬಾತು, ಇಲ್ಲಿ ಕೇಸರಿ ಬಾತು, ರವಾ ಇಡ್ಲಿ, ಒಂದೂರೊಡೆ. ನೋಡ್ರಪ್ಪ, ನಾವು ಟಿಫನ್ ಬ್ರೇಕ್ಗೆ ಅಂತ ನಿಲ್ಸಿದ್ರೆ ಗಾಡಿಗಳು ನೋಡ್ಕೊಂಡು ಲೋಕಲ್ ಹುಡುಗರು 2 RX ತಗೊಂಡು ನಮ್ಮ ಗಾಡಿಗಳನ್ನ ನೋಡಕ್ ಬಂದವ್ರೆ. ಒಂದು ಗಾಡಿ ಟೋಯಿಂಗ್ ಅಲ್ಲಿತ್ತು. ಆಶಾಬಾಯಿ ಕಾರ್ಬೇಟ್ರ್ ಕ್ಲೀನ್ ಮಾಡ್ಯವ್ರೆ. ಬಂತು ಬಂತು ಬೆಂಕಿ ಬಂತು. ನೋಡಿ RX ಬಾಯ್ಸ್ ಎಲ್ಲ ಶೋಗನ್ ನನ್ನ ಜೊತೆ ಮಾತಾಡ್ತಾನೆ. ಗನ್ನು 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 ಶೋಗನ್ ಒಂದು ಒಳ್ಳೆ ವಿಡಿಯೋ ಬಿಡ್ತೀನಿ, 2 ವಿಡಿಯೋ. ವೆಯ್ಟ್ ಮಾಡಿ. ಫಸ್ಟ್ ಯಾವ ವಿಡಿಯೋ ಹಾಕ್ತೀನೋ ಗೊತ್ತಿಲ್ಲ. ಇದು ಎಷ್ಟನೇ ಬ್ರೇಕೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಬ್ರೇಕ್ ಮುಗಿಸ್ಕೊಂಡು ಈಗಿಂದ ಹೊಡ್ತಾ ಇದ್ದೀವಿ. ಆ ಡಿಶ್ಕ. ಟನ್ ನೋಟ್ ಆಯ್ತು. ಸೀಟಿಂಗಲ್ಲಿದೆ. ಸಮಾಧಾನ ಮಾಡ್ಕೊ ಮಗ. ಬಂದ್ರಪ್ಪ, ನಮ್ಮ ಮೇಗೂರ್ ರೈಡ್ಗೆ ಯಾವ್ಯಾವ ಗಾಡಿ ಬರ್ತಾ ಇದೆ ತೋರಿಸ್ತೀನಿ. ಆ ಒಂದು ಟೈಗರು, ಆ ಇನ್ನೊಂದು 5 ಸ್ಪೀಡು ಟೈಗರು, ಆ Z 5 ಸ್ಪೀಡು ಬ್ಲೂ. ಏನ್ ಗುರು ಇದು? ಹ್ಯಾಂಡ್ ಲೈಟ್ ಮಾಡಿಸ್ಕೊಂಬಿಟ್ಟು ಒಳ್ಳೆ ಕ್ರೂಸ್ ಮಾಡ್ತಾವ್ರಲ್ಲ ಗುರು. ಯಾಕೋ ಜರ್ಕ್ ಹೊಡಿತಾ ಇದೆ. ರಿಸರ್ವ್ ಬಿತ್ತು. ಏನ್ ಗುರು ಇದು ಮೈಲೇಜು 15-16 ಕೊಟ್ಟಿರಂಗೈತೆ. ನಮ್ಮ ಟೀಮ್ನ ಇಂಟ್ರೊಡ್ಯೂಸ್ ಮಾಡೋಣ ಅನ್ಕೊಂಡೆ, ಅಷ್ಟರಲ್ಲಿ ಇಂಥ ಕೆಲಸ ಆಗೋಯ್ತಲ್ಲ. ಪೆಟ್ರೋಲ್ ರಿಸರ್ವ್ ಬಿದ್ದಿದೆ. ಹಾಸನಕ್ಕೆ ಬಂದಿದ್ದೀವಿ. ಎಲ್ಲ ಮೋಸ್ಟ್ಲಿ ಒಂದು 18 ಕಿಲೋಮೀಟ್ರ್ ಕೊಟ್ಟಿದೆ. ಈ ಸೀಟಿಂಗ್ ಮಾಡ್ಬೇಕಾದ್ರೆ ರಿಚಲ್ಲಿ ಇಟ್ಟಿರ್ತೀವಲ್ಲ, ಅದಕ್ಕೊಂದು ಸ್ವಲ್ಪ ಲಾಸ್ ಆಗುತ್ತೆ. ಒಂಚೂರು ಜಾಸ್ತಿ ಹೊಡೆದ್ಬಿಟ್ಟಿದ್ದೀನಿ. 70-80 ಹೊಡೆಯೋ ಬದಲು 90-100 ಹೊಡೆದ್ಬಿಟ್ಟಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಕುಡಿದ್ಬಿಟ್ಟೈತೆ ಗುರು. ರಿಸರ್ವ್ ಬಿದ್ದೈತೆ. ಫಸ್ಟ್ ಪೆಟ್ರೋಲ್ ಹಾಕ್ಸ್ಬಿಡ್ಬೇಕು, ಅಲ್ಲಿ ತನಕ ಸಮಾಧಾನ ಇರಲ್ಲ. ಓಕೆ, ಬಂಕ್ ಬಂದಾಗಿದೆ. ಬಿ ಪಿ ಆಯಿಲ್ ಕಾರಲ್ಲಿದೆ. $150 ಪೆಟ್ರೋಲ್ ಹಾಕ್ಸಿಲ್ಲ ಅಂದಿರಿ ಇಷ್ಟೊತ್ತಿಗೆ ಕರೆಕ್ಟಾಗಿ ಬಿದ್ದಿರೋದೇನೋ. ಆಯಿಲ್ ಬೇಕಿರೋ ಗಾಡಿಗಳು ಇದೆ. ಇವೆರಡು ಗಾಡಿಗೆ ಆಯಿಲ್ ಇದೆ. ನಿಮಗೆ ಬೇರೆ ಕ್ಯಾರಿ ಮಾಡ್ತಾ ಇದ್ದೀರಾ? ಹಾಂ, ರಿಚ್ಚು ಪೆಟ್ರೋಲು ಹೆಚ್ಚಾಗಿ ಹಾಕ್ಸ್ತೀವಿ, ಆಯಿಲು ಹೆಚ್ಚಾಗಿ ಹಾಕ್ಸ್ತೀವಿ. ಮೈಲೇಜ್ ಮಾತ್ರ ಕಮ್ಮಿ ಆಗಿ ಕೊಡ್ತಾಳೆ. ಲಿಟ್ರಲ್ಲಿ ಪಕ್ಕಾ ಲೆಕ್ಕ ಹಾಕಿಲ್ಲ, 18 ಕಿಲೋಮೀಟ್ರ್ ಕೊಟ್ಟಿದ್ದಾಳೆ ಸ್ಮೋಕಿ. ಈ ಬಂದಿರೋ 180 ಕಿಲೋಮೀಟ್ರಿಗೆ 170 ಅಂದ್ಕೊಳ್ಳಿ.
ಧನ್ಯೋಸ್ಮಿ ಧನ್ಯೋಸ್ಮಿ. ಇನ್ನು ವಂಶ ತಲುಪಕ್ಕೇನು ತೊಂದರೆ ಇಲ್ಲ, ಆರಾಮಾಗಿ ಹೋಗುತ್ತೆ. ಓಹೋ, ಇವಾಗ ಡಬಲ್ಲಾ? ಹೊಡೀರಿ ಹೊಡೀರಿ. ನೋಡಿ, ಇಲ್ಲಿಂದ ಬೈಕಲ್ಲಿ ಮಜಾ ಮಾಡ್ತಾವ್ರೆ, ಇಷ್ಟೊತ್ತು ಕಾರಲ್ಲಿದ್ದರು. ಆದರೂ ಡಬಲ್ಸು ಸ್ವಲ್ಪ ಹಿಂಸೆನೇ, ನಮ್ಗೆ ಅಷ್ಟು ಅಭ್ಯಾಸ ಇಲ್ಲ. ಯಾರೋ ನೀನು ಆತ್ರಗುಟ್ಟದ ಆಂಜನೇಯ, ಸ್ವಲ್ಪ ಕಾಯಯ್ಯ.